ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರಮುಖ ಪ್ರಶ್ನೆಗಳನ್ನು ನಾವು ಇನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದ ಪ್ರಾಚೀನ ಹೆಸರು ಯಾವುದು? ಕರ್ನಾಟಕದ ಪ್ರಾಚೀನ ಹೆಸರು ಕರುನಾಡು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣ ನಡೆದ ವರ್ಷ ಯಾವುದು? ಕರ್ನಾಟಕ ಏಕೀಕರಣ ನಡೆದ ವರ್ಷ 1956. ನೆಕ್ಸ್ಟ್ ಕ್ವಶನ್, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು? 1956, 1960, 1973, 1980. ಯಾವುದು ಸರಿಯಾದ ಉತ್ತರ? 1973 ನೋಡ್ರಿ. ಕದಂಬ ವಂಶದ ಸ್ಥಾಪಕ ಯಾರು? 1ನೇದು ಮಯೂರ ಶರ್ಮ, 2 ಪುಲಕೇಶಿ, 3 ಅಮೋಘ ವರ್ಷ, 4 ವಿಷ್ಣುವರ್ಧನ. ಯಾವುದು ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಮಯೂರ ಶರ್ಮ ಅಥವಾ ಮಯೂರ ವರ್ಮ. ಕದಂಬರ ರಾಜಧಾನಿ ಯಾವುದು? ಆಪ್ಷನ್ ಎ ತಲಕಾಡು, ಆಪ್ಷನ್ ಬಿ ಬನವಾಸಿ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಐಹೊಳೆ. ಇದರ ಸರಿಯಾದ ಉತ್ತರ ಬನವಾಸಿ. ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶ ಯಾವುದು? ಗಂಗರು, ರಾಷ್ಟ್ರಕೂಟರು, ಕದಂಬರು, ಚಾಲುಕ್ಯರು. ಇದರ ಸರಿಯಾದ ಉತ್ತರ ಕದಂಬರು. ಗಂಗರ ರಾಜಧಾನಿ ಯಾವುದು? ತಲಕಾಡು, ಬನವಾಸಿ, ಹಳೆಬೀಡು, ಮ್ಯಾನಿಕೇಟ್. ಯಾವುದ್ರಿ ಇದರ ಸರಿಯಾದಂಥ ಉತ್ತರ? ಇದರ ಸರಿಯಾದಂಥ ಉತ್ತರ ತಲಕಾಡು. ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಯಾರು? ಪಂಪ, ಚಾಮುಂಡರಾಯ, ಅಮೋಘ ವರ್ಷ, ವಿಷ್ಣುವರ್ಧನ. ಯಾವುದ್ರಿ? ಇದರ ಸರಿಯಾದಂಥ ಉತ್ತರ ಚಾವುಂಡರಾಯ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? 1ನೇ ಪುಲಕೇಶಿ, 2ನೇ ಪುಲಕೇಶಿ, ವಿಕ್ರಮಾದಿತ್ಯ, 2ನೇ ತೈಲಪ. ಯಾವುದ್ರಿ ಸರಿಯಾದಂಥ ಉತ್ತರ? ಇದರ ಸರಿಯಾದಂಥ ಉತ್ತರ 1ನೇ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಸ್ಥಾಪಕ 1ನೇ ಪುಲಕೇಶಿ. ನೋಡಿ ಫ್ರೆಂಡ್ಸ್, ಹೀಗೆ ನಮ್ಮ ಚಾನಲ್ನಲ್ಲಿ ಕ್ಲಾಸ್ಗಳನ್ನು ಮಾಡುತ್ತೇವೆ. ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಕ್ಲಾಸ್ಗಳು ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.